ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. IBPS ವತಿಯಿಂದ ಆಲ್ರೆಡಿ ಒಂದು ಖುಷಿ ಸುದ್ದಿ ನಿಮ್ಗೆಲ್ಲರಿಗೂ ಗೊತ್ತಾಗಿರಬೇಕು. IBPS 2026 ಏನು ಎಕ್ಸಾಮ್ಗಳು ನಡೆಸುತ್ತಲ್ಲ, ಪ್ರತಿಯೊಂದು ಎಕ್ಸಾಮಿನ ಡೇಟ್ಗಳನ್ನು ಆಲ್ರೆಡಿ ಟೆಂಟೇಟಿವ್ ಕ್ಯಾಲೆಂಡರ್ ಮೂಲಕ ರಿಲೀಸ್ ಮಾಡಿದೆ. ಅದರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ಹೋದ ವರ್ಷದ ವೇಕೆನ್ಸಿಯ ಟ್ರೆಂಡ್ಗಳು ಮತ್ತು ಈ ವರ್ಷ ಎಷ್ಟು ವೇಕೆನ್ಸಿ ಬರಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ SBI ಮತ್ತು SBI PO ಮತ್ತು SBI ಕ್ಲರ್ಕ್ ಆ ಎಕ್ಸಾಮ್ಗಳು ಯಾವಾಗ ನಡೆಯಬಹುದು ಎಂಬುದನ್ನು ಡಿಸ್ಕಸ್ ಮಾಡೋಣ. ಆಮೇಲೆ ನಮ್ಮ ಚಾನಲಿಂದ 2026 ಈ ನಿಮ್ಮ ಜರ್ನಿಗೆ ಏನೇನು ಹೆಲ್ಪ್ ಆಗುತ್ತೆ, ಫ್ರೀಯಾಗಿ ಏನೇನು ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಆಲ್ರೆಡಿ ಈ ಕ್ಯಾಲೆಂಡರ್ ಎಲ್ಲರೂ ನೋಡಿರ್ತೀರ. ನೋಡದೇ ಇರೋರು ಯಾರು ನೋಡಿರಲಿಲ್ಲ ಅವ್ರು ಇನ್ನೊಂದು ಸತಿ ನೋಡ್ಕೊಡ್ರಿ. ನಾನು ಕರೆಕ್ಟ್ ಎಲ್ಲ ಎಕ್ಸಾಮ್ ಡೇಟ್ಸ್ಗಳು ಇನ್ನೊಂದು ಸತಿ ಹೇಳ್ತೀನಿ. ಒಂದು ಸೆಕೆಂಡ್. SBI ಎಕ್ಸಾಮ್ಸ್ಗಳ ಯಾವುದೇ ರೀತಿಯ ಉಲ್ಲೇಖ ಈ ಕ್ಯಾಲೆಂಡರ್ ಇರೋದಿಲ್ಲ. ಪ್ರತಿ ವರ್ಷ ಇದೇ ರೀತಿ ಇರುತ್ತೆ. ಕ್ಲರ್ಕ್ ಆಗಲಿ PO ಆಗಲಿ ಆ ಎರಡು ಎಕ್ಸಾಮ್ಗಳ ಉಲ್ಲೇಖ ಈ ಕ್ಯಾಲೆಂಡರಲ್ಲಿ ಇರೋದಿಲ್ಲ. IBPS ಏನು ಮಾಡುತ್ತಂತಂದ್ರೆ IBPS PO, IBPS ಕ್ಲರ್ಕ್, RRB PO, RRB ಕ್ಲರ್ಕ್, IBPS SO, ಆಮೇಲೆ RRB SO ಆ ಎಕ್ಸಾಮ್ಸ್ಗಳ ಕ್ಯಾಲೆಂಡರನ್ನು ಪ್ರತಿ ವರ್ಷ ಜನವರಿ ಮಂತಲ್ಲಿ ರಿಲೀಸ್ ಮಾಡುತ್ತೆ. ಅದೇ ರೀತಿ ಈ ವರ್ಷ ಕೂಡ ತನ್ನ ಕ್ಯಾಲೆಂಡರನ್ನು IBPS ರಿಲೀಸ್ ಮಾಡಿದೆ. ಬಟ್ ಎಲ್ಲರಿಗೆ ಕ್ವಶನ್ ಏನು, IBPS SBI ಎಕ್ಸಾಮ್ಗಳು ಕೂಡ IBPS ಕಂಡಕ್ಟ್ ಮಾಡುತ್ತೆ. ಅದರ ಎಕ್ಸಾಮ್ ಡೇಟ್ಸ್ಗಳನ್ನು ಯಾಕೆ IBPS ರಿಲೀಸ್ ಮಾಡಲ್ಲ, ಆಮೇಲೆ ಅದರ ಎಕ್ಸಾಮ್ಸ್ಗಳು ಯಾವ ಡೇಟಿಗೆ ನಡೀತವೆ ಅನ್ನೋದು ಕ್ವಶನ್ಸ್ ಇರುತ್ತೆ ಪ್ರತಿಯೊಬ್ಬರಿಗೂ. ಇದರಲ್ಲಿ ಏನಾಗಿತ್ತು ಅಂದ್ರೆ IBPS ಏನು ಮಾಡುತ್ತೆ, ಈ ಎಲ್ಲ ಎಕ್ಸಾಮ್ಸ್ಗಳು ಬ್ಯಾಂಕ್ ರಿಲೇಟೆಡ್ ಎಲ್ಲ ಎಕ್ಸಾಮ್ಸ್ಗಳು ಮ್ಯಾಕ್ಸಿಮಮ್ 90% ಎಕ್ಸಾಮ್ಸ್ಗಳು IBPS ಕಂಡಕ್ಟ್ ಮಾಡುತ್ತೆ. ಈ ಎಕ್ಸಾಮಿದ ಪ್ರೊಸೀಜರ್ ಏನೇನು ಇರ್ತೈತಲ್ಲ, ಅಪ್ಲಿಕೇಶನ್ ಹಾಕೋದಾಗಲಿ, ನೋಟಿಫಿಕೇಶನ್ ಬರೋದಾಗಲಿ, ರಿಸಲ್ಟ್ ನೋಡೋದಾಗಲಿ, ಇವು ಪ್ರತಿಯೊಂದು ಈ ಕ್ಯಾಲೆಂಡರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಎಕ್ಸಾಮಿನ ಪ್ರೊಸೀಜರ್ಸ್ಗಳೆಲ್ಲ IBPS ವೆಬ್ಸೈಟ್ ಮೂಲಕ ನಡೆಯುತ್ತೆ. ಬಟ್ ಈ ನಿಮ್ಮ SBI PO ಹಾಗೂ SBI ಕ್ಲರ್ಕ್ ಈ ಎರಡು ಎಕ್ಸಾಮ್ಸ್ಗಳ ಪ್ರೊಸೀಜರ್ SBI ತನ್ನ ಒಂದು ಸ್ವಂತ ವೆಬ್ಸೈಟ್ ಮೂಲಕ ನಡೆಸುತ್ತೆ. ಅದೇ ವೆಬ್ಸೈಟ್ SBI ಕರಿಯರ್ ಅಂತೇಳಿ ಒಂದು ವೆಬ್ಸೈಟ್ ಇರುತ್ತೆ. SBI ಏನು ಮಾಡುತ್ತೆ, ತನ್ನ ಎಕ್ಸಾಮ್ಸ್ಗಳ ನೋಟಿಫಿಕೇಷನ್ ಆಗಿರಲಿ, ರಿಕ್ರೂಟ್ಮೆಂಟ್ ಆಗಿರಲಿ, ಆಮೇಲೆ ಅದರ ಅಪ್ಲಿಕೇಶನ್ ತೊಗೊಳ್ಳೋದಾಗಿರಲಿ, ಅಥವಾ ಅದರ ರಿಸಲ್ಟ್ ಕೊಡೋದಾಗಲಿ, ಇಂಟರ್ವ್ಯೂ ತೊಗೊಳ್ಳೋದಾಗಲಿ, ಪ್ರತಿಯೊಂದು ಆ ವೆಬ್ಸೈಟ್ ಮೂಲಕನೇ SBI ಮಾಡುತ್ತೆ ಪ್ರತಿ ವರ್ಷ ಅದೇ ರೀತಿ. ಬಟ್ ಆ ಎರಡು ಎಕ್ಸಾಮ್ಸ್ಗಳು ಈ ಯಾವುದಾದ್ರು SBI ಕ್ಲರ್ಕ್ ಆಗಿರಲಿ, SBI PO ಆಗಿರಲಿ, ಆ ಎರಡು ಎಕ್ಸಾಮ್ಸ್ಗಳು IBPS ಕಂಡಕ್ಟ್ ಮಾಡೋದು. ಜಸ್ಟ್ ಅದರ ಪ್ರೊಸೀಜರ್ ಎಲ್ಲ ಕಂಟಿನ್ಯೂ ಮಾಡೋದು, ಎಕ್ಸಾಮ್ ಕಂಡಕ್ಟ್ ಮಾಡಿ ಕೊಡೋದು IBPS ಕೆಲಸ. ಮುಂದಿನ ಪ್ರೊಸೀಜರ್ಗೆಲ್ಲ ಕಂಟಿನ್ಯೂ ಮಾಡೋದು SBI. ಬಟ್ ಬೇರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಲ್ಲಿ ಆ ರೀತಿ ಅಲ್ಲ. ಅವು ತಮ್ಮ ವೇಕೆನ್ಸಿಗಳನ್ನು IBPSಗೆ ಒಪ್ಪಿಸ್ತವೆ. IBPS ಒಂದು ವಿದ್ಯಾರ್ಥಿಯನ್ನು ಸೆಲೆಕ್ಟ್ ಮಾಡಿ ಬ್ಯಾಂಕಿಗೆ ಒಪ್ಪಿಸುತ್ತೆ. ಬಟ್ SBI ಏನು ಮಾಡುತ್ತೆ, ಜಸ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡಿ ಕೊಡೋಕ್ಕೆ, ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಕೊಡಿ ಅಷ್ಟೇ. ಅದೊಂದೇ ಕೆಲಸಕ್ಕೋಸ್ಕರ IBPS ಮೇಲೆ ಡಿಪೆಂಡ್ ಆಗಿದೆ ಯಾವುದು SBI. ಅದಕ್ಕೋಸ್ಕರ SBIದ ಎಕ್ಸಾಮ್ ಡೇಟ್ಸ್ಗಳು ಈ ಕ್ಯಾಲೆಂಡರಲ್ಲಿ ಇರೋದಿಲ್ಲ. ಆ ಡೇಟ್ಸ್ಗಳು SBI ವೆಬ್ಸೈಟ್ ಮೂಲಕನೇ ಸಿಗುತ್ತೆ. ಬಟ್ ಇನ್ನೂ ಆ ಡೇಟ್ಸ್ಗಳು ಔಟ್ ಆಗಿಲ್ಲ. 100% ಚಾನ್ಸ್ ಇರೋ ಡೇಟ್ಸ್ಗಳು ಇದ್ದಾವೆ. ಆ ಡೇಟ್ಸ್ಗಳು ಕೂಡ ಡಿಸ್ಕಸ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮೊದಲು ಈ ಕ್ಯಾಲೆಂಡರಲ್ಲಿ ಇರ್ತಕ್ಕಂಥ ಎಕ್ಸಾಮ್ ಡೇಟ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಒಂದ್ಸರಿ ಕಾಣಿಸೋಣ. ಈ ಕ್ಯಾಲೆಂಡರಲ್ಲಿ ಒಂದು ಸೆಕೆಂಡ್. ಓಕೆ, ಇಲ್ಲಿರೋದೇ ನಾನು ಇಲ್ಲಿ ಕೆಳಗಡೆ ಬರೆದಿರೋದೈತೆ. ಓಕೆ, ಈ ವರ್ಷದ ಎಕ್ಸಾಮ್ ಡೇಟ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಕ್ಯಾಲೆಂಡರಲ್ಲಿ ಇದ್ದದ್ದು ಡೇಟ್ಸ್ಗಳು ಮತ್ತು SBI PO ಮತ್ತು ಕ್ಲರ್ಕ್ ಎಕ್ಸಾಮ್ಸ್ಗಳ ಡೇಟ್ಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, ಇವೆಲ್ಲ ಎಕ್ಸಾಮ್ಸ್, ಪ್ರಿಲಿಮ್ಸ್, ಮೇನ್ಸ್ ಇದೆ. ಮೊದಲು ಈ ವರ್ಷದ IBPS ಪ್ರಕಾರ ಮೊದಲು ನಡೆಯುವ ಎಕ್ಸಾಮ್, IBPS ಕ್ಯಾಲೆಂಡರ್ ಮೂಲಕ ಮೊದಲು ನಡೆಯುವ ಎಕ್ಸಾಮ್ ಯಾವುದು, PO ಎಕ್ಸಾಮ್. ಬಟ್ ಇದಕ್ಕಿಂತ ಮುಂಚೆ SBI PO ಎಕ್ಸಾಮ್ ನಡೆಯುತ್ತೆ. ಅದರ ಬಗ್ಗೆ ನಾನು ಕೊನೆ ಹೇಳ್ತೀನಿ ಯಾವ ಡೇಟಿಗೆ SBI PO ಎಕ್ಸಾಮ್ ಇದೆ ಅಂತೇಳಿ. ಫಸ್ಟ್ ಒನ್ IBPS PO ಎಕ್ಸಾಮ್. IBPS PO ಎಕ್ಸಾಮ್ ಯಾವಾಗೈತೆ, 22 ಆ್ಯಂಡ್ 23 ಆಗಸ್ಟಿಗೆ ಐತೆ ಪ್ರಿಲಿಮ್ಸ್ ಎಕ್ಸಾಮು. ಮೇನ್ಸ್ ಎಕ್ಸಾಮ್ ಇರೋದು 4 ಅಕ್ಟೋಬರ್ಗೆ. IBPS ಕ್ಲರ್ಕ್ ಎಕ್ಸಾಮ್ 10th 12th ಅಕ್ಟೋಬರ್ಗೆ ಪ್ರಿಲಿಮ್ಸ್ ಐತೆ, 27th ಡಿಸೆಂಬರ್ಗೆ ಮೇನ್ಸ್ ಐತೆ. ಈ ಡೇಟ್ಸ್ಗಳ ಗ್ಯಾಪ್ಗಳು ಇದೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ಯಾವ ಎಕ್ಸಾಮ್ ಯಾರು ಪ್ರಿಪೇರ್ ಆಗ್ತಿದ್ದಾರೆ. ಬಟ್ ಎಲ್ಲ ಎಕ್ಸಾಮ್ದು ಸಿಲೆಬಸ್ ಒಂದೇ ಆಗಿರೋದ್ರಿಂದ ಇವಾಗ ನಿಮ್ಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಪ್ರತಿಯೊಂದು ಎಕ್ಸಾಮ್ ಅಟೆಂಡ್ ಮಾಡ್ಬೋದು ನೀವು. ಇಲ್ಲಿ ಈ ಕ್ಯಾಲೆಂಡರಲ್ಲಿ ಮತ್ತು SBI ಎಕ್ಸಾಮ್ಸ್ಗಳು, ಆ ಪ್ರತಿಯೊಂದು ಎಕ್ಸಾಮ್ಸ್ಗಳು ಇವಾಗಿಂದ February 1 ಕೂಡ ಸ್ಟಾರ್ಟ್ ಮಾಡಿದ್ರು ಪ್ರತಿಯೊಂದು ಎಕ್ಸಾಮ್ಸ್ಗಳು ಕ್ಲಿಯರ್ ಮಾಡ್ಬೋದು ನೀವು. ಅಷ್ಟು ಟೈಮ್ ಐತೆ ಕರೆಕ್ಟ್ ನಿಮಗೆ. ಇವಾಗ ಅದ್ರ ಬಗ್ಗೆ ಕೊನೆಗೆ ಡಿಸ್ಕಸ್ ಮಾಡ್ತೀನಿ ನಾನು. RRB PO ಎಕ್ಸಾಮ್ಸ್ಗಳು 21-22 ನವೆಂಬರ್ಗೆ ಐತೆ. ಮೇನ್ಸ್ ಎಕ್ಸಾಮ್ ಯಾವಾಗೈತೆ, 20 ಡಿಸೆಂಬರಿಗೆ ಐತೆ.
ಅದೇ ರೀತಿ RRB ಕ್ಲರ್ಕ್ ಎಕ್ಸಾಮ್ 6th 12th ಆಮೇಲೆ 13th ಡಿಸೆಂಬರ್ಗೆ ಐತೆ. ಅದರದ್ದು ಮೇನ್ಸ್ ಎಕ್ಸಾಮ್ ಯಾವಾಗ ಐತೆ ಅಂದರೆ 30 ಜನವರಿ 2027 ಈ ಸತಿ ಫೆಬ್ರವರಿಯಲ್ಲಿ ಐತಲ್ಲ, ಅದೇ ರೀತಿ ಈ ಡೇಟ್ಸ್ಗಳೆಲ್ಲ ಒಂದೆರಡು ದಿನ ಅಷ್ಟೇ ಚೇಂಜ್ ಆಗಿರೋದು. ಹೋದ ವರ್ಷ ಯಾವ ರೀತಿ ನಡೆದೈತಲ್ಲ ಎಕ್ಸಾಮ್, ಅದೇ ರೀತಿಯೇ ನಡೆದಿರೋದು. ಈ ನಡೆಯುತ್ತೆ ಈ ಬರೋ 2026. ಹೋದ ವರ್ಷ ಯಾವ ರೀತಿ ಅಂದರೆ ಈ ವರ್ಷ 2025-26 ನಡೆದಂತೆಯೇ 2026-27 ಕೂಡ ಎಕ್ಸಾಮ್ ನಡೀತವೆ. ಡೇಟ್ಸ್ಗಳು ಸ್ವಲ್ಪ ಹಿಂದೆ ಮುಂದೆ ಹೋದವು ಅಷ್ಟೇ. ಆಮೇಲೆ IBPS SO ಎಕ್ಸಾಮು 29 ಇದು ಅಕ್ಟೋಬರ್ ಅಲ್ಲ, ಇದು ಆಗಸ್ಟ್ ಐತೆ. ಆಗಸ್ಟ್ 29 ಇರುತ್ತೆ SO ಎಕ್ಸಾಮ್, ಸ್ಪೆಷಲಿಸ್ಟ್ ಆಫೀಸರ್ ಎಕ್ಸಾಮ್. November 1 ಮೇನ್ಸ್ ಎಕ್ಸಾಮ್ ಇರುತ್ತೆ. ಆಮೇಲೆ RRB SO ಎಕ್ಸಾಮ್ ಇರುತ್ತೆ. ಇದು ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ಗೋಸ್ಕರ. ಅವ್ರದ್ದು ಪ್ರಿಲಿಮ್ಸ್ ಇರಲ್ಲ, ಮೇನ್ಸ್ 20th ಡಿಸೆಂಬರ್ಗೆ ಇರುತ್ತೆ. ಇವಾಗ ಮೇನ್ ನಮ್ಮ ಕ್ವಶನ್ ಇರೋದು SBI ಎಕ್ಸಾಮ್ಸ್ಗಳ ಬಗ್ಗೆ. ಯಾಕಂದರೆ ಈ ವರ್ಷ ಫಸ್ಟ್ ಬ್ಯಾಂಕಿಂಗ್ ಎಕ್ಸಾಮ್ ನಡೆಯೋದೇ SBIದು. ಆ ಎಕ್ಸಾಮ್ಗಳ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. SBI PO ಫಸ್ಟ್ ಎಕ್ಸಾಮ್ ಈ ವರ್ಷ ನಾವು ಕಾಣುವುದು ಯಾವುದದು? SBI PO. ಅದರ ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗ ನಡೆಯಲಿದೆ? 1st and 2nd ಆಗಸ್ಟ್ ಅಂದು ಅದರ ಪ್ರಿಲಿಮ್ಸ್ ಎಕ್ಸಾಮ್ ನಡೆಯಲಿದೆ. ಅದರ ಮೇನ್ಸ್ ಎಕ್ಸಾಮ್ ಯಾವಾಗ ನಡೀತೈತೆ ಅಂದರೆ ಅದರದ್ದು ಮೇನ್ಸ್ ಎಕ್ಸಾಮ್ 12th ಸೆಪ್ಟೆಂಬರ್ಗೆ ನಡೀತೈತೆ. ಇದರ 1-2 ದಿನ ಎಕ್ಸಾಮ್ಗೆ ಹೋಗಬೇಕು, ಆಮೇಲೆ ಬರೋಕೆ ಒಂದಿನ ವೇಸ್ಟ್ ಆಗುತ್ತೆ. ಅದೆಲ್ಲ ತೆಗೆದ್ರೆ ಮ್ಯಾಕ್ಸ್ ಅಂದರೆ 36 ಡೇಸ್ ಗ್ಯಾಪ್ ಐತೆ ಈ ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ. ಈ ವರ್ಷದ ಮೊದಲ ಎಕ್ಸಾಮ್ ಇದು. ಯಾವುದು? SBI PO ಎಕ್ಸಾಮ್ ಯಾವಾಗ ನಡೆಯಲಿದೆ? ಆಗಸ್ಟ್ 1. ಇದೆಲ್ಲ ನೋಡಿದ್ರೆ ನೀವು ಪ್ರತಿಯೊಂದು ಎಕ್ಸಾಮ್ ಡೇಟ್ಸ್ಗಳು ನೋಡೋ ಅವಶ್ಯಕತೆಯೇ ಇಲ್ಲ. ಯಾಕಂತಂದರೆ ಈ ಆಗಸ್ಟ್ 1 ಸ್ಟಾರ್ಟ್ ಆಗಿರೋ ಎಕ್ಸಾಮು ಜನವರಿ 30 ಎಕ್ಸಾಮ್ ಕಂಟಿನ್ಯೂ ಇದ್ದಾವೆ. ಈ ಜನವರಿ ನೀವು ಇದು ಪ್ರತಿಯೊಂದು ಎಕ್ಸಾಮ್ ನೋಡ್ಕೊಂತ ಕೊಡೋದಿಲ್ಲ. ಯಾವುದೇ ಸೀರಿಯಸ್ ವಿದ್ಯಾರ್ಥಿ ಎಕ್ಸಾಮ್ಸ್ಗಳ ಡೇಟ್ಗಳನ್ನು ನೋಡ್ತಾ ಕೊಡಲ್ಲ. ಅವನೇನು ಮಾಡ್ತಾನಂತಂದರೆ ಪ್ರಿಲಿಮ್ಸ್ ಮೇನ್ಸ್ ಅವೆರಡೇ ನೋಡ್ತಾನೆ ನಾವು. ಯಾಕಂದರೆ ಈ ಅಷ್ಟು ಎಕ್ಸಾಮ್ಸ್ಗಳ ಸಿಲೆಬಸ್ ಇರೋದು ಸೇಮ್, ಜಸ್ಟ್ ಮಾರ್ಕ್ಸ್ ವೇರಿಯೇಷನ್ ಐತೆ ಅಷ್ಟೇ. ಆಮೇಲೆ RRBಗಳಲ್ಲಿ ಒಂದು ಕಂಪ್ಯೂಟರ್ ಸಬ್ಜೆಕ್ಟ್ ಆ್ಯಡ್ ಮಾಡಿದ್ದಾರೆ. ಅದೇನು ಸ್ವಲ್ಪ ಸಿಲೆಬಸ್ ಇರೋದು, ಅದು ಕವರ್ ಮಾಡ್ಕೋಬಹುದು ಎಕ್ಸಾಮ್ ಸಮೀಪ ಇದ್ದಾಗ. ಉಳಿದ ಎಲ್ಲ ಸಬ್ಜೆಕ್ಟ್ಗಳು ಏನಿರ್ತಾವಲ್ಲ ಅವು ಪ್ರತಿಯೊಂದು ಎಕ್ಸಾಮ್ಗೂ ಸೇಮ್ ಟು ಸೇಮ್ ಸಿಲೆಬಸ್ ಇರುತ್ತೆ. ಜಸ್ಟ್ ಮಾರ್ಕ್ಸಲ್ಲಿ ವೇರಿಯೇಷನ್ ಇರುತ್ತೆ. ಯಾವ ವಿದ್ಯಾರ್ಥಿ ಸೀರಿಯಸ್ ಇರ್ತಾನೆ, ಈ ವರ್ಷ ಜಾಬ್ ಮಾಡ್ಕೊಳ್ಳೇಬೇಕನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ, ಆ ಥರದವ್ರು ಏನು ಮಾಡ್ತಾರೆ, ಎಕ್ಸಾಮ್ಸ್ಗಳ ಡೇಟ್ ನೋಡ್ತಾನೆ ಕೊಡಲ್ಲ. ಒಂದು ಸತಿ ಅವರು ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ರಂತಂದರೆ ಅದು ಕರೆಕ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗೋವರೆಗೂ ಕಂಪ್ಲೀಟ್ ಮಾಡಿಕೊಂಡು ಎಕ್ಸಾಮ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಒಂದು 15 ಡೇಸಲ್ಲಿ 1 ಮಂತಲ್ಲಿ ಅಂತಂದರೆ ಅವಾಗ ಆ ಎಕ್ಸಾಮ್ ಯಾವ್ದು ಎಕ್ಸಾಮ್ ಫಸ್ಟ್ ಇದೆ ಅಲ್ಲ ಆ ಎಕ್ಸಾಮಿಗೆ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಪೂರ್ತಿ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ಕೊಂಡಿರ್ತಾರೆ. ಇವಾಗ ನೀವು ನೋಡ್ರಿ ಇಲ್ಲಿ ಎಲ್ಲಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ? ಈಗ ಆಗಸ್ಟ್ 1 ಮತ್ತು 2. ಆಗಸ್ಟ್ 1 ಸ್ಟಾರ್ಟ್ ಆಗಿರೋ ಎಕ್ಸಾಮು ಜನವರಿ 30 ಬ್ಲ್ಯಾಂಕ್ ಪೇಜ್ ತಗೋಣ. ಓಕೆ, ಆಗಸ್ಟ್ 1 ಸ್ಟಾರ್ಟ್ ಆಗಿರೋ ಎಕ್ಸಾಮ್. ಆಗಸ್ಟ್ 1 2026 ಸ್ಟಾರ್ಟ್ ಆಗಿರೋ ಎಕ್ಸಾಮ್ಸ್ಗಳು ಜನವರಿ 30 2027 ಒಟ್ಟು 6 ಎಕ್ಸಾಮ್ಸ್ಗಳು ಮುಗಿತವೆ. ಈ ಥರ ಯಾರು ಸೀರಿಯಸ್ ಆಗಿ ಓದ್ತಿರ್ತಾರಲ್ಲ ವಿದ್ಯಾರ್ಥಿಗಳು, ಅವ್ರು ಈ ಥರ ಯೋಚನೆ ಮಾಡ್ತಾರೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್? ಆಗಸ್ಟ್ 1 ಎಕ್ಸಾಮ್ ಎಲ್ಲಿ ಎಂಡ್ ಆಗುತ್ತೆ ಅಂದರೆ ಜನವರಿ 30 ಈ ಒಂದು ಪೀರಿಯಡ್ಗೋಸ್ಕರ ನಾನು ಇವಾಗ ಸ್ವಲ್ಪ ಇನ್ವೆಸ್ಟ್ ಮಾಡಲೇಬೇಕು. 1 ವರ್ಷ ಕರೆಕ್ಟಾಗಿ ನಿಮ್ಮ ಟೈಮನ್ನು ನೀವು ಇನ್ವೆಸ್ಟ್ ಮಾಡಿದರೆ 1 ಅಲ್ಲ 2 ಅಲ್ಲ 3-4 ಎಕ್ಸಾಮ್ಸ್ಗಳು ನೀವು ಕ್ಲಿಯರ್ ಮಾಡ್ಕೋಬೋದು. ಇವಾಗ ನಾವು ಫಸ್ಟ್ ಇರೋ ಎಕ್ಸಾಮ್ SBI POದ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಆಗಸ್ಟ್ 1 ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಏನೋ ಎಷ್ಟು ಟೈಮ್ ಇದೆ ನಮಗೆ? ಇವಾಗಿರೋದು ಜನವರಿ 18. ಈ ಮಂತ್ ಬಿಟ್ಬಿಡ್ರಿ. ಈ ಮಂತ್ ನೀವು ನಿಮ್ಮ ಸ್ಟಡಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಸೋರ್ಸನ್ನು ಕಲೆಕ್ಟ್ ಮಾಡೋಕ್ಕೆ, ನೀವು ಯಾವ್ದು ಸೋರ್ಸನ್ನು ಫಾಲೋ ಮಾಡಬೇಕು ಅದನ್ನು ತಿಳ್ಕೊಳ್ಳೋಕ್ಕೆ ಈ ಜನವರಿ 1 ಮಂತ್ ಬಿಟ್ಬಿಡ್ರಿ. ಅಲ್ಲಿಂದ ಫೆಬ್ ಸ್ಟಾರ್ಟ್ ಆಗುತ್ತೆ. ಫೆಬ್ಬಿಂದ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಇದು ಇಲ್ಲಿವರೆಗೂ ನಿಮ್ಮ ಫೌಂಡೇಶನ್. ಇಲ್ಲಿವರೆಗೂ ಜನವರಿ ಅಂತೂ ನೀವು ಸಿಲೆಬಸ್ ಬಗ್ಗೆ ತಿಳ್ಕೊತೀರಾ, ಏನು ಮಾಡ್ಬೇಕಂತ ಅನ್ಕೊಂಡು ತಿಳ್ಕೊತೀರಾ, ಯಾವ ಟೀಚರಿಗೆ ಫಾಲೋ ಮಾಡ್ಬೇಕನ್ನೋ ತಿಳ್ಕೊತೀರಾ, ಆಮೇಲೆ ಯಾವ್ಯಾವ ಸೋರ್ಸ್ಗಳನ್ನು ನಾವು ನೋಡ್ಕೋಬೇಕನ್ನೋ ತಿಳ್ಕೊತೀರಾ. ಅದಾದ ನಂತರ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಫೆಬ್ರವರಿ 1 ಮಂತ್ ಫೌಂಡೇಶನ್ಗೋಸ್ಕರ, ಮಾರ್ಚ್ 1 ಫೌಂಡೇಶನ್, ಏಪ್ರಿಲ್, ಮೇ, ಜೂನ್ 1, 2, 3, 4, 5 ಈ 5 ಮಂತ್
ಕರೆಕ್ಟಾಗಿ ನೀವು ಇನ್ವೆಸ್ಟ್ ಮಾಡಿದ್ರೆ, ನಿಮ್ಮ ನಾಲೆಜನ್ನು ಬಿಲ್ಟ್ ಮಾಡ್ಕೊಂಡಿದ್ರೆ, ಇಲ್ಲಿಂದ ನೀವು ಮುಂದೆ ಏನು ಎಕ್ಸಾಮ್ಸ್ಗಳು ಬರ್ತಾವಲ್ಲ ಎಲ್ಲ ಎಕ್ಸಾಮ್ಸ್ಗಳು ನಿಮ್ಗೆ ಅದು ಹೆಲ್ಪ್ ಆಗೇ ಆಗುತ್ತೆ. ನೀವು ಎಲ್ಲ ಎಕ್ಸಾಮ್ಸ್ಗಳು ನಿಮ್ಗೆ ಏನು ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತವೆ, ಈಸಿ ಇರುತ್ತೆ, ನಾನು ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬರುತ್ತೆ. ಇಲ್ಲಿ ಏನಾದ್ರು ನೀವು ಲೇಸಿ ಮಾಡಿದರೆ, ಇಲ್ಲಿ ಏನಾದ್ರು ನಿಮ್ಮ ಟೈಮ್ ನೀವು ವೇಸ್ಟ್ ಮಾಡ್ತಾ ಹೋದರೆ, ಇಲ್ಲಿ ಎಕ್ಸಾಮ್ ಸಮೀಪ ಬಂದಾಗ ನಾನು ಯಾವುದೋ ಒಂದು ಬುಕ್ಲೆಟ್ ನೋಡಿ ಓದ್ಕೋತೀನಿ, ಎಲ್ಲೋ ಒಂದು ಮ್ಯಾರಥಾನ್ ಕ್ಲಾಸ್ ಮೂಲಕ ಕಂಪ್ಲೀಟ್ ಮಾಡ್ತೀನಿ, ಪ್ರೀವಿಯಸ್ ಕ್ವಶನ್ಸ್ಗಳ ಮೂಲಕ ನಾನು ಸಾಲ್ವ್ ಮಾಡಿ ಅದನ್ನು ಕಲ್ತ್ಕೊಂಡ್ಬಿಡ್ತೀನಿ, ಯಾವುದೋ ಒಂದು ಟೀಚರ್ದು ಟ್ರಿಕ್ಸ್ಗಳ ಮೂಲಕ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ, ಅದು ಆಗೋದೇ ಇಲ್ಲ. ಅದಕ್ಕೋಸ್ಕರ ಈ 5 ತಿಂಗಳು ನೀವು ನಿಮ್ಮ ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಳ್ರಿ. ನಿಮ್ಮ ಫೆಬ್ರವರಿ 1 ಮಟ್ಟ ಏನೇನೈತಲ್ಲ, ನಿಮ್ಮದು ಸಿಲೆಬಸ್ ಯಾವ ರೀತಿ ನೋಡ್ಕೋಬೋದು, ಸಿಲೆಬಸ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಏನು ಓದಬೇಕು, ಏನು ಓದಬಾರ್ದು, ಆಮೇಲೆ ನೀವು ಯಾವ ರೀತಿ ನಿಮ್ಮ ಟೈಮ್ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಈ ಮಂತಲ್ಲಿ ಮುಗಿಸ್ಬಿಡ್ರಿ. ಇದೇ ಕ್ವಶನ್ಸ್ಗಳು ಪ್ರತಿ 5 ಮಂತ್ ಮುಗಿಯೋವರೆಗೂ ಬರುತ್ತೆ ನಿಮಗೆ. ಇಲ್ಲಿ ಮಾಡಲಿಲ್ಲ ಅಂತಂದ್ರೆ ನೀವು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟನ್ನು ಈ ಮಂತಲ್ಲಿ ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ, ಇಲ್ಲಿಂದ ನಿಮ್ಮ ಎಕ್ಸಾಮ್ ಬರೋವರೆಗೂ ಅದರಲ್ಲೇ ನೀವು ಟೈಮ್ ವೇಸ್ಟ್ ಮಾಡಿಬಿಡ್ತೀರ. ಅದನ್ನು ಮಾಡೋದು ಬದಲು ಅದನ್ನು ಈ ಮಂತಲ್ಲಿ ಮುಗಿಸ್ಕೊಡ್ರಿ. ಫೆಬ್ರವರಿ 1ಇಂದ ಫ್ರೆಶ್ ಆಗಿ ಕಂಪ್ಲೀಟ್ ಸ್ಟಾರ್ಟ್ ಮಾಡಿರಿ. ಆಮೇಲೆ ಫೆಬ್ರವರಿ 1ಗೆ ಈ ವರ್ಷ 2025-26 ಏನು ಎಕ್ಸಾಮ್ಸ್ಗಳಿದಾವಲ್ಲ, RRB ಕ್ಲರ್ಕ್ದು ಲಾಸ್ಟ್ ಎಕ್ಸಾಮ್ ಐತೆ ಫೆಬ್ರವರಿ 1ಗೆ, ಆ ಎಕ್ಸಾಮ್ಗಳು ಕೂಡ ಅಲ್ಲಿ ಮುಗಿತವೆ. ಅಲ್ಲಿಂದ ಮತ್ತೆ ಆ ವಿದ್ಯಾರ್ಥಿಗಳು ಕೂಡ ನಿಮ್ಮ ಹೊಸ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಒಟ್ಟು ಈ 5 ತಿಂಗಳು ನೀವು ಕರೆಕ್ಟಾಗಿ ಇನ್ವೆಸ್ಟ್ ಮಾಡಬೇಕು. ಇನ್ನೊಂದೀಗ ನಾನು ಡೇಟ್ಸ್ಗಳ ಬಗ್ಗೆನೂ ಹೇಳಿದೆ, ಆಮೇಲೆ ಫೌಂಡೇಶನ್ ಎಲ್ಲಿ ಈ 5 ತಿಂಗಳಲ್ಲಿ ಯಾವ ರೀತಿ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋದು ಹೇಳಿದೆ. ಬಟ್ ನಮ್ಮ ಈ ಚಾನಲಿಂದ ನಿಮಗೇನು ಹೆಲ್ಪ್ ಆಗಲಿದೆ ಅದ್ರ ಬಗ್ಗೆ ನೋಡೋಣ. ಇವಾಗ ಈ ಚಾನಲಿಂದ ನಿಮಗೇನು ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಈ ಚಾನಲಲ್ಲಿ ಫಸ್ಟ್ ಕ್ವಾಂಟ್, ಸೆಕೆಂಡ್ ಒನ್ ರೀಸನಿಂಗ್, ಆಮೇಲೆ ಥರ್ಡ್ ಕಂಪ್ಯೂಟರ್. ಈ 3 ಸಬ್ಜೆಕ್ಟಿನ ಕಂಪ್ಲೀಟ್ ಫೌಂಡೇಶನ್ ಬ್ಯಾಚ್ದು, ಅಂದರೆ ಫೌಂಡೇಶನ್ ಬ್ಯಾಚ್ ತರಲಾಗುತ್ತೆ ಇದೇ ಯೂಟ್ಯೂಬ್ ಚಾನಲಲ್ಲಿ. ಎಲ್ಲ ಫ್ರೀನೇ ಆಗಿರ್ತೈತಿ. ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಕ್ವಶನ್ಸ್ಗಳು ಸಾಲ್ವ್ ಮಾಡಲಾಗುತ್ತೆ. ಅದು ಬೇಸಿಕ್ ಕಾನ್ಸೆಪ್ಟ್ ಇಟ್ಕೊಂಡು ಕ್ವಶನ್ಸ್ಗಳು ಎಲ್ಲವನ್ನು ಫ್ರೀಯಾಗಿ ಈ ಚಾನಲಲ್ಲಿ ಸಾಲ್ವ್ ಮಾಡಿಕೊಡ್ಲಾಗುತ್ತೆ. ಪೂರ್ತಿ ಫೌಂಡೇಶನ್ ಬ್ಯಾಚ್ ಆಗಿರ್ತೈತಿ. ಕ್ವಾಂಟ್ದು, ರೀಸನಿಂಗ್ದು, ಆಮೇಲೆ ಕಂಪ್ಯೂಟರ್ದು. ಅಪ್ರಾಕ್ಸಿಮೇಟ್ಲಿ ಇದು 70+ ವೀಡಿಯೋಗಳು ಹೋಗ್ತವೆ. ರೀಸನಿಂಗ್ದು ಕೂಡ ನಿಯರ್ಲಿ 65-70 ವೀಡಿಯೋ ಹೋಗ್ತವೆ. ಕಂಪ್ಯೂಟರ್ದು 15 ವೀಡಿಯೋದಲ್ಲಿ ಕಂಪ್ಯೂಟರ್ ಮುಗಿತೈತೆ. ಈ ಎಲ್ಲ ವೀಡಿಯೋಗಳು ಅಪ್ಲೋಡ್ ಆಗ್ತವೆ ಇದೇ ಚಾನಲಲ್ಲಿ. ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ. ಇದು ನಿಮ್ಮದು ಜುಲೈವರೆಗೂ ಅಂದರೆ ಜೂನ್ ಎಂಡಿನಷ್ಟಿಗೆ, ಜುಲೈ 1 ಅಷ್ಟಿಗೆ ಈ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಜುಲೈ 1ಇಂದ ಆಗಸ್ಟ್ 1ವರೆಗೂ ನೀವು ಮುಂದೆ ನಿಮ್ಮ ಎಕ್ಸಾಮ್ಸ್ಗಳಿಗೆ ಅದು ಎಕ್ಸಾಮ್ ಓರಿಯೆಂಟೆಡ್ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಆ ಒಂದು ಟೈಮ್ಗಿಂತ ಮುಂಚೆನೇ ನಾನು ಈ ಎಲ್ಲ ಸಿಲೆಬಸನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಏನು ಆಗೇ ಆಗುತ್ತೆ, 100% ಆಗುತ್ತೆ. ಪೂರ್ತಿ ಸಿಲೆಬಸ್ ಕಂಪ್ಲೀಟ್ ಪ್ರಿಲಿಮ್ಸ್ದು ಮತ್ತು ಮೇನ್ಸ್ದು ಎಲ್ಲವನ್ನು ಡಿಸ್ಕಸ್ ಮಾಡಲಾಗುತ್ತೆ ಇದೇ ಯೂಟ್ಯೂಬ್ ಚಾನಲಲ್ಲಿ ಫ್ರೀಯಾಗಿ. ಕ್ವಾಂಟ್ದಾಗಿರಲಿ, ರೀಸನಿಂಗ್ದಾಗಿರಲಿ, ಕಂಪ್ಯೂಟರ್ದಾಗಿರಲಿ. ಇವಾಗ ಕಂಪ್ಯೂಟರ್ದು RRBಯಲ್ಲಿ ಅಷ್ಟೇ ಬರೋದ್ರಿಂದ ಮೊದಲು ಕ್ವಾಂಟ್, ರೀಸನಿಂಗ್ದು ಜಾಸ್ತಿ ಒತ್ತಡ ಕೊಟ್ಟು ಬೇಗ ಮುಗಿಸೋಣ. ಕಂಪ್ಯೂಟರ್ದೇನು ಜಸ್ಟ್ 15 ವೀಡಿಯೋ ಮಾಡೋದು ಅಷ್ಟೇ ಇರುತ್ತೆ. ಮೊದಲು ಕ್ವಾಂಟ್ ಮತ್ತು ರೀಸನಿಂಗ್. ಓಕೆ, ಇನ್ನೊಂದೇನು ಉಳಿತಂತಂದರೆ ವೇಕೆನ್ಸಿ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಈ ವರ್ಷ ಎಷ್ಟು ವೇಕೆನ್ಸಿ ಬರ್ಬೋದು ಅಂತೇಳಿ ಇದು ಅಲ್ಲೇ ಡಿಸ್ಕಸ್ ಮಾಡೋಣ. ಓಕೆ, IBPS ಕ್ಲರ್ಕ್, IBPS PO ಇವು 2 ಎಕ್ಸಾಮ್ದು, IBPS ಕ್ಲರ್ಕ್ ಮತ್ತು IBPS POದು ಹೋದ ವರ್ಷ ಎಷ್ಟು ವೇಕೆನ್ಸಿ ಇದ್ದು ಅಂದರೆ, IBPS POದು ನೋಡಿದ್ರೆ ನಿಯರ್ಲಿ 6600 ವೇಕೆನ್ಸಿ ಇದ್ದು. ಆಮೇಲೆ ಇನ್ಕ್ರೀಸ್ ಆಗೋದು ಹೇಳ್ತಿಲ್ಲ ನಾನು, ಇನ್ಕ್ರೀಸ್ ಆಗಿ 7000 ಆಗಿದೆ. ಬಟ್ ನೋಟಿಫಿಕೇಷನಲ್ಲಿ ಬಂದಾಗ 6600 ವೇಕೆನ್ಸಿ ಇದ್ದು IBPS POದು. IBPS ಕ್ಲರ್ಕಿನ ವೇಕೆನ್ಸಿಗಳು ಎಷ್ಟಿದ್ದು ಅಂದರೆ ಹೋದ ವರ್ಷ 16000 ವೇಕೆನ್ಸಿಗಳಿದ್ದು. 16000 ವೇಕೆನ್ಸಿಗಳಿದ್ದು ಅಂದರೆ 2025-26 ಏನು ಎಕ್ಸಾಮ್ದು 2025-26 ಕ್ಯಾಲೆಂಡರ್ದು ವೇಕೆನ್ಸಿಗಳು ಹೇಳ್ತಿರೋದು ನಾನು. ಆಮೇಲೆ RRB PO ಎಕ್ಸಾಮ್ದು ವೇಕೆನ್ಸಿಗಳು ಎಷ್ಟಿದ್ದು ಅಂದರೆ ಹೋದ ವರ್ಷ 4000 ವೇಕೆನ್ಸಿ ಇತ್ತು RRB POದು. RRB ಕ್ಲರ್ಕಿಂದು 8022 ವೇಕೆನ್ಸಿಗಳು ಇದ್ದವು. ಅದೇ ರೀತಿ IBPS SOದು ಇದರದ್ದು ಜಾಸ್ತಿ ಹುಡುಗರದೇನು ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಯಾರೂ ಇದ್ರ ಬಗ್ಗೆ ಕೇಳಿಲ್ಲ. ನಾನು ಇದ್ರದ್ದು ಇನ್ಫಾರ್ಮೇಷನ್ ಕಲೆಕ್ಟ್ ಕೂಡ ಮಾಡೋಕ್ಕೋಗಿಲ್ಲ. RRB SOದು ಕೂಡ ಅದೇ ರೀತಿ ನಾನು ಅದರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಲ್ಲ. SBI PO ನೋಡೋಣ. SBI POದು ಹೋದ ವರ್ಷ SBI PO ಮತ್ತು SBI ಕ್ಲರ್ಕ್ ಎರಡೂ ಸೇರಿಸಿ ನಿಯರ್ಲಿ 16000+ ವೇಕೆನ್ಸಿ ಇದ್ದು.
SBI PO ಮತ್ತು SBI ಕ್ಲರ್ಕ್ ಸೇರಿಸಿ 16,000 ಪ್ಲಸ್ ವೇಕೆನ್ಸಿ ಇದೆ. ಯಾಕಂದರೆ ಹೋದ ವರ್ಷ 2 ಸತಿ SBI ಎಕ್ಸಾಮ್ ನಡೆದಿದೆ. 2 ಸತಿ ಎಕ್ಸಾಮ್ ನಡೆದಿರೋದ್ರಿಂದ ವೇಕೆನ್ಸಿ 16,000 ಪ್ಲಸ್ ಇತ್ತು. ಬಟ್ ಈ ವರ್ಷ 2 ಸತಿ ಎಕ್ಸಾಮ್ ನಡೆಯಲ್ಲ. ಆದರೂ ಕೂಡ ಆಲ್ರೆಡಿ SBIದು MD ಆ್ಯಂಡ್ CEO ಅವರು ಏನು ಒಂದು ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ, ಅದು ಈ ವರ್ಷ 16,000ಕ್ಕಿಂತ ಜಾಸ್ತಿ ವೇಕೆನ್ಸಿಯನ್ನು ನಾವು 16,000 ಪ್ಲಸ್ ವೇಕೆನ್ಸಿಯನ್ನು ನಾವು ರಿಕ್ರೂಟ್ ಮಾಡ್ಕೋತೀವಿ ಅಂತೇಳಿ ಆಲ್ರೆಡಿ ಅವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಈ ವರ್ಷದ ಈ ಸೈಕಲಲ್ಲಿ. ಆಲ್ರೆಡಿ ಇದ್ರ ಬಗ್ಗೆ ನಾನು ಡಿಸ್ಕಸ್ ಕೂಡ ಮಾಡಿದ್ದೀನಿ. ಈ ವರ್ಷ ಅಂದರೆ ಹೋದ ವರ್ಷ ಟೋಟಲ್ ವೇಕೆನ್ಸಿ ನಿಯರ್ಲಿ 52,000 ವೇಕೆನ್ಸಿ ಇದ್ದು ಹೋದ ವರ್ಷ. ಈ ವರ್ಷ ಇದಕ್ಕಿಂತ ಜಾಸ್ತಿ ವೇಕೆನ್ಸಿ ಇರ್ತವೆ. 100% ನಾನು ಹೇಳ್ತೀನಿ, ಈ ವರ್ಷ ಇದಕ್ಕಿಂತ ಜಾಸ್ತಿ ವೇಕೆನ್ಸಿ ಇದ್ದೇ ಇರ್ತವೆ. ನಾನು ಆಲ್ರೆಡಿ IBPS ಕ್ಲರ್ಕ್ದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಆವಾಗ ಬಂದಿರೋದು 1300 ವೇಕೆನ್ಸಿ ಕರ್ನಾಟಕದಲ್ಲೇ ಇದ್ದು. ಕರ್ನಾಟಕದಲ್ಲಿ IBPS ಕ್ಲರ್ಕ್ಗೋಸ್ಕರ 1300 ವೇಕೆನ್ಸಿ ಇದ್ದು. ನಾನು ಅವಾಗ ಹೇಳಿದ್ದೆ ಇನ್ನೂ +200 ಆಗ್ತವೆ, ಇದು 1500 ಸಮೀಪ ಪಕ್ಕ 100% ಹೋಗೇ ಹೋಗುತ್ತೆ ಅಂತೇಳಿ ಅದು ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಇವಾಗ ಅದು ಆಲ್ರೆಡಿ ಇನ್ಕ್ರೀಸ್ ಆಗಿ ನಮ್ಮ ಕರ್ನಾಟಕದ IBPS ಕ್ಲರ್ಕಿನ ವೇಕೆನ್ಸಿಗಳು ನಿಯರ್ಲಿ 1700 ಹೋಗಿದ್ದಾವೆ. ಒಂದು 20-30 ಕಡಿಮೆ ಇರ್ಬೋದು ಅಷ್ಟೇ. 1500ಗೆ ನಿಯರ್ಲಿ 1500 ವೇಕೆನ್ಸಿ ಆಲ್ರೆಡಿ ನಾವು ನೋಡ್ಬೋದು. ಬಟ್ ಈ ವರ್ಷ ಕರ್ನಾಟಕದಲ್ಲಿ ಹೈಯೆಸ್ಟ್ ವೇಕೆನ್ಸಿಗಳು ನೋಡಿದ್ದೀವಿ ನಾವು 2025-26 ಆ ಕ್ಯಾಲೆಂಡರ್ ಮೂಲಕ. ಈ ವರ್ಷ ಕೂಡ ಅದೇ ರೀತಿ 100% ಬಂದೇ ಬರುತ್ತೆ ಅಂತೇಳಿ ನನಗೆ ಗ್ಯಾರಂಟಿ ಇದೆ. ಅದಕ್ಕೋಸ್ಕರ ಕರೆಕ್ಟ್ ವರ್ಷ ಏನಿಗೆ 52,000 ವೇಕೆನ್ಸಿ ಇದ್ವಲ್ಲ, ಇದೇ ವೇಕೆನ್ಸಿ ಈ ವರ್ಷ ಕೂಡ 100% ಬಂದೇ ಬರುತ್ತೆ. ಈ ಹೋದ ವರ್ಷ ಏನಿಗೆ 52,000 ವೇಕೆನ್ಸಿ ಇದ್ವಲ್ಲ, ಈ ವರ್ಷ 100% ಅಷ್ಟು ಅದಕ್ಕಿಂತ ಜಾಸ್ತಿ ವೇಕೆನ್ಸಿ ಬಂದೇ ಬರುತ್ತೆ. ಕರೆಕ್ಟಾಗಿ ಪ್ರಿಪೇರ್ ಆಗ್ರಿ. ಯಾರು ಕರೆಕ್ಟ್ ಪ್ರಿಪೇರ್ ಆಗ್ತೀರಾ 100ಕ್ಕೆ 100 ಒಂದಲ್ಲ ಎರಡಲ್ಲ 2ರಿಂದ 3 ಎಕ್ಸಾಮ್ಸ್ಗಳು ನೀವು ಕ್ಲಿಯರ್ ಮಾಡ್ತೀರಾ ಅಂತ ಹೇಳ್ತೀನಿ. ಕರೆಕ್ಟಾಗಿ 2026 ಸೀರಿಯಸ್ ಆಗಿ ತೊಗೊಂಡು ಇಲ್ಲಿಂದನೇ ಫೌಂಡೇಶನ್ ನಿಮ್ಮದು ಸ್ಟ್ರಾಂಗ್ ಮಾಡ್ಕೊಳ್ರಿ. ಬೇಸಿಕ್ ಕಾನ್ಸೆಪ್ಟ್ಗಳು ಸ್ಟ್ರಾಂಗ್ ಮಾಡ್ಕೊಳ್ರಿ. ನಿಮ್ಮ ಸಿಲೆಬಸನ್ನು ಕಂಪ್ಲೀಟ್ ಮಾಡ್ಕೊಳ್ರಿ. ನೀವು ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅದು ಎಕ್ಸಾಮ್ ನಿಯರ್ 1 ಮಂತ್ ಇದ್ದಾಗ ನಿಮ್ಮ ಒಂದು ಮಂತ್ ಇದ್ದಾಗ ಮಾಕ್ ಟೆಸ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮೇನ್ಸ್ದು ಮತ್ತು ಪ್ರಿಲಿಮ್ಸ್ ಎರಡು ಒಂದೇ ಸತಿ ತೊಗೊಂಡು ಹೋದರೆ ಮಾತ್ರ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ ಅಂತ ಹೇಳ್ತೀನಿ. 2026ರಲ್ಲಿ ಪ್ರತಿಯೊಬ್ಬರಿಗೂ ಜಾಬ್ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಓಕೆ, ಆಲ್ ದ ಬೆಸ್ಟ್. ಕರೆಕ್ಟಾಗಿ 2026ರ ಕ್ಯಾಲೆಂಡರನ್ನು ಫಾಲೋ ಮಾಡಿರಿ. ಎಲ್ಲರಿಗೂ 100% ಜಾಬ್ ಸಿಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.